संसदीय दल ने यह फैसला किया है कि श्री नरेंद्र मोदी को आगामी लोकसभा चुनाव के लिए प्राइम मिनिस्ट्रियल कैंडिडेट के रूप में प्रोजेक्ट किया जाए। 2014 ಮೋದಿ ಕ್ಯಾಂಪೇನ್ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಮೀಟ್ ಪ್ರಶಾಂತ್ ಕಿಶೋರ್. ಇವರನ್ನ ಜನ ಕಿಂಗ್ ಮೇಕರ್ ಅಂತಾನೂ ಕರೀತಾರೆ. ಬಿಹಾರ್ನ ಸಣ್ಣ ಕುಟುಂಬದಲ್ಲಿ ಹುಟ್ಟಿದಂತ ಪ್ರಶಾಂತ್ ಕಿಶೋರ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ನ ಮುಗಿಸಿ ಯುಎನ್ ಜೊತೆ ಕೆಲಸ ಮಾಡ್ತಾರೆ ಆಸ್ ಅ ಪಬ್ಲಿಕ್ ಹೆಲ್ತ್ ಪ್ರಾಸಿಕ್ಯೂಟರ್. 2011 ಭಾರತಕ್ಕೆ ಬಂದು ಒಂದು ಪೊಲಿಟಿಕಲ್ ವೆಲ್ಫೇರ್ ನ ಕ್ರಿಯೇಟ್ ಮಾಡ್ತಾರೆ, CAG, ಸಿಟಿಜನ್ ಆಫ್ ಅಕೌಂಟಬಲ್ ಗವರ್ನೆನ್ಸ್. ಇದು ಸಾಮಾನ್ಯ ಟೀಮ್ ಆಗಿರ್ಲಿಲ್ಲ. ಇದರಲ್ಲಿ IIT, IIM ಮತ್ತೆ ವೆಕೆನ್ಸಿ ಕನ್ಸಲ್ಟೆಂಟ್ ಗಳನ್ನ ಹೈರ್ ಮಾಡ್ತಾರೆ ಡೇಟಾದಿಂದ ವೋಟ್ ಗೆಲ್ಲೋದಕ್ಕೆ. 2014 ಮೋದಿ ಅವರ ಟೆಕ್ ಟೀಮ್ ಕೂಡ ಇದೇ ಆಗಿತ್ತು. ಮೋದಿ ಅವರು PM ಆದ್ಮೇಲೆ ಅಮಿತ್ ಶಾ ಕಿಶೋರ್ ಅವರನ್ನ ಸೈಡ್ ಲೈನ್ ಮಾಡ್ತಾರೆ, ರೀಸನ್ ಈಸ್ ಟೂ ಅಂಬಿಷಿಯಸ್ ಅಂತ ಹೇಳಿ. ಇದಕ್ಕೆ ಕಿಶೋರ್ ಅವರು ಯಾವುದೇ ರಿವೆಂಜ್ ತಗೊಳ್ಳಿಲ್ಲ, ಬದಲಿಗೆ ಗೇಮ್ ನೇ ಚೇಂಜ್ ಮಾಡ್ಬಿಟ್ರು. 2015 ಬಿಜೆಪಿ ಅಗೇನ್ಸ್ಟ್ ನಿತೀಶ್ ಕುಮಾರ್ ಅವರನ್ನ ಗೆಲ್ಲಿಸ್ತಾರೆ. ಮಮತಾ ಬ್ಯಾನರ್ಜಿ, ಜಗನ್ಮೋಹನ್ ರೆಡ್ಡಿ, ಅರವಿಂದ್ ಕೇಜ್ರಿವಾಲ್ ನಂತಹ ಪೊಲಿಟಿಕಲ್ ಪಾರ್ಟಿಗಳೊಂದಿಗೆ ಕೆಲಸ ಮಾಡಿ ಅವರನ್ನ CM ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಜನ ಕಿಶೋರ್ ಅವರನ್ನ ಇಂಡಿಯನ್ ಪಾಲಿಟಿಕ್ಸ್ ನ ಚಾಣಕ್ಯ ಅಂತಾನೂ ಕರೀತಾರೆ. ಇವತ್ತು ಪ್ರಶಾಂತ್ ಕಿಶೋರ್ ಅವರು ಬಿಹಾರ್ನ ಉದ್ಧಾರಕ್ಕಾಗಿ ಸ್ವಂತ ಪೊಲಿಟಿಕಲ್ ಪಾರ್ಟಿನ ತಂದಿದ್ದಾರೆ, ಜನ ಸ್ವರಾಜ್. ಇಷ್ಟೆಲ್ಲ ಜನಕ್ಕೆ ಕುರ್ಜಿನ ಇಸ್ಕೊಟ್ಟಂತಹ ಪ್ರಶಾಂತ್ ಕಿಶೋರ್ ಅವರಿಗೆ ಕುರ್ಜಿ ಸಿಗುತ್ತಾ? ಕೆಳಗಡೆ ಕಮೆಂಟ್ ಮಾಡಿ. ಜೈ ಹಿಂದ್.